ಹಾಯ್ ಡಿಸೈನರ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನೀವು ಜಾಕ್ F4 ಮಿಷಿನ್ದು ಸೆಟ್ಟಿಂಗ್ಸ್ ನೋಡೋಣ. ಇಲ್ಲಿ ನೋಡ್ಬೋದು, ಇದು ಫಸ್ಟ್ ಬಟನ್ ಆಫ್ ಆ್ಯಂಡ್ ಆನ್ ಇದೆ. ಮಿಷಿನಲ್ಲಿ ಹೇಗಿರುತ್ತೋ ಅದೇ ಥರ ಇದಕ್ಕೂ ಕೂಡ ವೀಲ್ ಇದೆ, ವೀಲ್ ತಿರುಗಿಸ್ಲಿಕ್ಕೆ. ಅದಾದ ಕೂಡಲೇ ನೆಕ್ಸ್ಟ್ ಇಲ್ಲಿ ಬಾಬಿನ್ ಇಡಲಿಕ್ಕೆ, ಬಾಬಿನ್ ಮತ್ತು ಫೂಟ್, ಚಾಕ್, ಥ್ರೆಡ್ಸ್ ಕೂಡ ಇಟ್ಕೊಳ್ಳಿಕ್ಕೆ ಸ್ಪೇಸ್ ಇದೆ. ಅದಾದ ಕೂಡಲೇ ಸ್ಪೀಡ್ ಕಂಟ್ರೋಲರ್ ಇದೆ. ನೆಕ್ಸ್ಟ್ ಲೈಟ್ ಇದೆ, ಲೈಟ್. ಅದಾದ ಕೂಡಲೇ ಸಿಂಗಲ್ ಸ್ಟಿಚ್ ಮಾಡಲಿಕ್ಕೆ ಬಟನ್ ಕೂಡ ಕೊಟ್ಟಿದ್ದಾರೆ. ಇದು ಜಾಕ್ F4 ಮಿಷಿನ್ದು ಡೀಟೇಲ್. ಇದು ಭಾಳ ಸಿಂಪಲಾಗಿ ಯೂಸ್ ಮಾಡ್ಬೋದು. ಮತ್ತು ಕೈಯಿಂದ ಕೂಡ ನೀವು ಫೂಟ್ನ ಮೇಲೆ ಕೆಳಗೆ ಮಾಡಲಿಕ್ಕೆ ಕೂಡ ಆಪ್ಷನ್ಸ್ ಇದೆ. ಇದು ನಾರ್ಮಲ್ ಎಲ್ಲ ಮಿಷಿನಲ್ಲಿ ಹೇಗಿರುತ್ತೋ ಅದೇ ಥರ. ಆದರೆ ಇದರಲ್ಲಿ ಮೇನ್ ಇನ್ನೊಂದು ಏನಂದರೆ, ನಾವು ಕಾಲಿಂದ ಕೂಡ ನಾವು ಕೂತ್ಕೊಂಡು ಕಾಲಿಂದನೇ ಫೂಟ್ ಎತ್ಬೋದು. ಅದನ್ನು ತೋರಿಸ್ತೀನಿ. ಇಲ್ಲಿ ನೋಡ್ಬೋದು, ಸಿಂಗಲ್ ಸ್ಟಿಚನ್ನು ತೋರಿಸ್ತಾ ಇದ್ದೀನಿ. ನಾರ್ಮಲ್ ಕಾರ್ನರ್ ಹೊಲಿಯುವಾಗ ಸಿಂಗಲ್ ಸ್ಟಿಚ್ ಹೇಗೆ ಯೂಸ್ ಮಾಡೋದಂತ. ನೀಡಲ್ ಒಂದ್ಸಲ ಅಪ್ ಮತ್ತು ಡೌನ್ ಕೂಡ ಮಾಡ್ಬೋದು ನಾವು. ಇದು ಹಾಗೆ ಸ್ಟಿಚ್ ಸ್ಮಾಲಾಗಿ ಏನಾದರೂ ಹೊಲಿಯೋದಿತ್ತು, ನಮಗೆ ಸ್ಟಾಪ್ ಮಾಡಲಿಕ್ಕಿತ್ತು ಎಮರ್ಜೆನ್ಸಿಗೆ ಅಂದರೆ ಈ ಬಟನ್ ಯೂಸ್ ಮಾಡ್ಬೋದು. ಲೈಟ್ ನೋಡ್ಬೋದು, ಇಲ್ಲಿ ನೀವು ಆಫ್ ಆನ್ ಇದೆ. ನಮಗೆ ಬೇಕಿದ್ದರೆ ಆನ್ ಇಟ್ಕೊಳ್ಬೋದು, ಬೇಡ ಅಂದರೆ ಆಫ್ ಮಾಡ್ಬೋದು. ಇದರಲ್ಲಿ 3 ಲೈಟ್ಸ್ ಇದೆ, ಅಂದರೆ ಸ್ಮಾಲ್, ಬ್ರೈಟ್ ಮತ್ತು ನಾರ್ಮಲ್, ಈ ಥರ 3 ಸೆಟ್ಟಿಂಗ್ ಬರುತ್ತೆ. ನಾರ್ಮಲಾಗಿ ನೀವೇನಾದರೂ ಹೊಸ್ದಾಗಿ ಟೈಲರಿಂಗ್ ಬಿಸ್ನೆಸ್ಸಿಗೆ ಮಿಷಿನ್ ತೊಗೊಳ್ಳೋ ಪ್ಲ್ಯಾನ್ ಮಾಡ್ತಾಯಿದ್ರೆ ಜಾಕ್ 4 ಡೆಫಿನೆಟ್ಲಿ ಟ್ರೈ ಮಾಡ್ಬೋದು ನೀವು. ಇಲ್ಲಿ ನೋಡ್ಬೋದು, ಇಲ್ಲಿ ನಾನು ಸ್ಟಿಚ್ ಮಾಡಿ ತೋರಿಸ್ತೀನಿ. ಏನಿಲ್ಲ, ಸಿಂಪಲ್ಲಾಗಿ ಒಂದು ಫೂಟ್ ಮೇಲೆ ಕಾಲು ಇಟ್ಟರೆ ಸಾಕು, ಅದು ಆರಾಮಾಗಿ ಸ್ಮೂತಾಗಿ ಸ್ಟಿಚ್ ಮಾಡ್ತಾರೆ. ಲೇಡೀಸ್ಗಂತೂ ಭಾಳ ಯೂಸ್ಫುಲ್ ಇದೆ ಈ ಮಿಷಿನ್. ನಿಮಗೆ ಬ್ಯಾಕ್ ಪೇನು, ಕಾಲು ಪೇನ್ ಎಲ್ಲ ಬರೋದಿಲ್ಲ ಮಿಷಿನ್ ತುಳಿಯೋದ್ರಿಂದ. ನೀವು ಎಷ್ಟು ಬ್ಲೌಸು, ಎಷ್ಟು ಡ್ರೆಸ್ ಬೇಕಾದ್ರೂ ಹೊಲಿಬೋದು ಆರಾಮಾಗಿ. ಇದು ಬ್ಯಾಕ್ ಸ್ಟಿಚ್ ಮಾಡಲಿಕ್ಕೆ. ಇಲ್ಲಿ ನೋಡ್ಬೋದು, ನಾನು ತೋರಿಸ್ತೀನಿ. ಇಲ್ಲಿ ನೋಡಿ, ಈ ಪ್ರೆಸ್ ಮಾಡಿ ನಾವು ಸ್ಟಿಚ್ ಮಾಡಿದ್ಕೊಳ್ಳಿ, ಬ್ಯಾಕ್ ಸ್ಟಿಚ್ ಆಗೋಗುತ್ತೆ ನೀಟಾಗಿ. ಇದಾದ್ಕೊಳ್ಳೆ, ಇದು ಲಿವರ್ನ ಎತ್ತಲಿಕ್ಕೆ, ಫೂಟ್ ಎತ್ತಲಿಕ್ಕೆ. ಇಲ್ಲಿ ನೋಡ್ಬೋದು, ಇಲ್ಲಿ ನೀವು ಇದನ್ನು ನೀವು ಕಾಲಲ್ಲಿ ಕೂತಲ್ಲಿ ಈಗ ಸರಿಸಾಗಿ ಫೂಟ್ ಎದ್ದೊಳುತ್ತೆ. ಪ್ರತಿ ಸತಿ ನಾವು ಫೂಟ್ನ ಕೈಯಿಂದ ಎತ್ತೋದು ನೆಸಸರಿ ಇರೋದಿಲ್ಲ. ಇದು ಜಾಕ್ ಮಿಷಿನ್ ಸೆಟ್ಟಿಂಗ್ ಪೂರ್ತಿ. ಥ್ರೆಡ್ದು ಲೆಂತ್ ಜಾಸ್ತಿ ಕಮ್ಮಿ ಮಾಡಲಿಕ್ಕೆ. ಅದಾದ್ಕೊಳ್ಳಿ, ಇದು ಸ್ಪೀಡ್ ಮಿಷಿನ್ದು. ಇಲ್ಲಿ ನೋಡ್ಬೋದು, 45 ಗಂಟೆ ಇದೆ ಇದರ ಸ್ಪೀಡು. ನೀವು ಕಮ್ಮಿ ಅಥವಾ ಜಾಸ್ತಿ ಎಷ್ಟು ಬೇಕಾದ್ರೂ ಇಟ್ಕೋಬೋದು. 19 ಇಸ್ ಕರೆಕ್ಟ್ ಸ್ಪೀಡ್ ಇದಕ್ಕೆ. ಥ್ರೆಡ್ ಕೂಡ ಕಟ್ಟಾಗಲ್ಲ. ಇಲ್ಲಿ ನೋಡ್ಬೋದು, ಲಿವರ್ನ ನಾವು ಎತ್ತಿದ್ಕೊಳ್ಳೆ ಫೂಟ್ ಮೇಲೆ ಹೋಗುತ್ತೆ. ಪ್ರತಿ ಸತಿ ಕೈಯಿಂದ ತೆಗೆದು ತಪ್ಪತ್ತೆ. ನಾನು ಅನ್ಕೊಳ್ತೀನಿ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ. ಇಷ್ಟ ಆಗಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.